ಸರ್, ನಿಮ್ಮ ಪಕ್ಷದಲ್ಲೇ ಕೆಲವು ನಾಯಕರು ಅಸಮಾಧಾನಗೊಂಡಿದ್ದಾರೆ ಸರ್. ಅಸಮಾಧಾನ ಇಲ್ಲದೆ ಹೋಗಿರೋದೆಲ್ಲಿ? ಡಿ ಕೆ ಶಿವಕುಮಾರ್ ಜೊತೆ ಅಸಮಾಧಾನ ಇಲ್ವಾ? ಕಾಂಗ್ರೆಸ್ ನನಗೆ ಭಾರಿ ಖುಷಿಯಾಗವ್ರ. ನಾವು ನಮ್ಮಲ್ಲಿ ಹೈಕಮಾಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿಯ ಪರವಾದ ಚಿಂತನೆಗಳನ್ನು, ಈ ರಾಷ್ಟ್ರವನ್ನು ಮುನ್ನಡೆಸ್ತಕ್ಕಂಥದ್ದಕ್ಕೆ ಯಾವ ರೀತಿ ಹೋಗಬೇಕು ಅನ್ನೋದನ್ನು, ಈ ರಾಷ್ಟ್ರವನ್ನು ಇನ್ನು 10 ವರ್ಷಕ್ಕೆ ವಿಕಸಿತ ಭಾರತ 2042ಕ್ಕೆ ಈ ದೇಶ ಎಲ್ಲ ಆ್ಯಂಗಲ್ನಲ್ಲೂ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಯಾರಾದರೂ ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡಿ 12 ವರ್ಷದಲ್ಲಿ 50 ವರ್ಷದ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಒಬ್ಬರೇ ಒಬ್ಬರು ಈ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀನಿ, ಹೆಮ್ಮೆ ಇದೆ. ನನಗೆ ಯಾವ ಕೆಲಸ ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೈಕಮಾಂಡು ಮತ್ತು ವರಿಷ್ಠರು ಏನು ಹೇಳ್ತಾರೋ ಅದನ್ನು ಮಾಡ್ತೀವಿ. ಯಾಕಂದ್ರೆ ಸರ್, ಬಸವನಗೌಡ ಪಾಟೀಲ್ ಯತ್ನಾಳರು, ಆಮೇಲೆ ಈಶ್ವರಪ್ಪ ಅವರು, ಈಗ ಯಶವಂತಪುರ ಶಾಸಕರು ಮತ್ತು ಸದಾನಂದ ಗೌಡರ ನಡುವೆ ವಾರ ನಡೆದಿದೆ. ಒಂದು ಸಹಜವಾಗಿ ಪ್ರಕ್ರಿಯೆಗಳು ಆಗಬಾರ್ದಾಗಿತ್ತು, ಆಗಿದೆ. ಅದು ಸರಿಪಡಿಸೋ ಕಾಲನು ಬರ್ತದೆ. ಒಂದು ಸಹೋದರ ಕೃಷ್ಣ ಬೈರೇಗೌಡರು ಕೆಲವ್ರಿಗೆ ಅನಾನುಕೂಲ ಆಗಿರ್ಬೋದು, ಆದರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬೀದಿ ವ್ಯಾಪಾರಿಗೋಸ್ಕರವೇ 70 ಲಕ್ಷ ಕುಟುಂಬಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳ ನೆರವನ್ನು ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಏನು ಮಾಡಬೇಕು, ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳು ಅವ್ರಿಗೆ ಎಲ್ಲಿ ವ್ಯಾಪಾರ ಮಾಡಬೇಕು, ಮತ್ತೊಂದು ಮಾಡಬೇಕು ಅನ್ನೋದನ್ನು ಅವ್ರು ಮಾಡಬೇಕು. ಮತ್ತು ಅವರು ಕೂಡ ಜನಸಂದಣಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಅವರು ಕೂಡ ಚಿಂತನೆ ಮಾಡಬೇಕು. ಅದು ನನಗನ್ನಿಸ್ತದೆ ಕೃಷ್ಣ ಬೈರೇಗೌಡರು ಬುದ್ಧಿವಂತರಿದ್ದಾರೆ. ಇಂಥವೆಲ್ಲವನ್ನು ನೋಡಿ ಸಾಮಾನ್ಯ ಬಡವರಿಗೂ ಕೂಡ ಅನಾನುಕೂಲ ಆಗದಾಗೆ, ಅವ್ರಿಗೂ ಹೊಟ್ಟೆ ಮೇಲೆ ಹೊಡಿದಾಗೆ, ಎಲ್ಲೆಲ್ಲಿ ಏನೇನು ಮಾಡಿದ್ರೆ ಆಗ್ತದೆ ಅನ್ನೋದು ಅರ್ಥ ಮಾಡಿಕೊಂಡು ರಾಷ್ಟ್ರದ ಪ್ರಧಾನಮಂತ್ರಿಗಳೇ ಅವ್ರ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡು ಅವರನ್ನು ಕೂಡ ಬದುಕಬೇಕು, ಬಾಳಬೇಕು, ಅವ್ರ ಕುಟುಂಬವು ಕೂಡ ಮೇಲ್ಪಂಕ್ತಿಗೆ ಬರಬೇಕು ಅಂದಾಗ ನಿಮ್ಮ ಕರ್ತವ್ಯವನ್ನು ಕೂಡ ತಾವು ಮಾಡುವಾಗ ಸಾಮಾನ್ಯ ಜನರಿಗೆ, ಟ್ರಾಫಿಕ್ಗೆ ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ಅದನ್ನು ಯಾವ ರೀತಿ ತಾತ್ವಿಕ ಹಂತಕ್ಕೆ ತರಬೇಕು, ತರ್ತಕ್ಕಂಥ ಕೆಲಸವನ್ನು ಆಯಾ ಸರ್ಕಾರಗಳು ಮಾಡಬೇಕಾಯ್ತು. ಥ್ಯಾಂಕ್ ಯು.